ಅದು ಒಂದೇ ಹಗರಣ. ಇನ್ನು ಯಶಸ್ಸು ಬಿಚ್ಚಂದ್ರೆ ಅವ್ರು ಕಾಂಗ್ರೆಸ್ನವರು ಅದಾವ್ರಿ. ಈಗ ಹೇಳೋರು ಹೇಳ್ತೇವೆ. ಅದು ನೋಡಿರಿ ಸಿದ್ದರಾಮಣ್ಣಂದು ಅದು ನನಗೇನದ ಗೊತ್ತಿಲ್ಲ. ನನಗೆ ಅದು ಯಾವ ರೆಕಾರ್ಡು ಏನೋ ನೋಡಿಲ್ಲ. ಜಸ್ಟ್ ಪತ್ರಿಕೆಯಲ್ಲಿ ನಾ ಮಾದೇವಪ್ಪ ಹೇಳಿದ ಒಂದು ಸ್ಟೇಟ್ಮೆಂಟ್ ನೋಡಿದ್ದೀನಿ. ಇದು ಇದ್ರ ಲ್ಯಾಂಡ್ ಅಲ್ಲ, ಇದು ಏನೇನೋ ಹೇಳ್ತಾರೆ ಅವರು ಏನು ರೀ. ಅದನ್ನು ಇನ್ನೂ ನಿನ್ನೆ ಒಂದು ವಿಷಯ ನನಗೆ ರಾತ್ರಿ ಗೊತ್ತಾಗ್ಯದ. ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವ್ರ ಮೇಲೆ ಒಂದು ಗ್ರೇಟ್ ಅಪವಾದನೆ ಬಂದದ. ಇದು ನನಗಂತೂ ಗೊತ್ತಿಲ್ಲ, ನಾನು ರೆಕಾರ್ಡ್ ನೋಡಿಲ್ಲ. ಎಲ್ಲೋ ಒಂದು ಲ್ಯಾಂಡ್ ಅಲೌಟ್ ಆಗ್ಯದ ಅಂತ ಅವ್ರಿಗೆ 60 ಎಕರೆ. ಎಲ್ಲಿಯಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ಯದ ಅಂತ ಹೇಳ್ತಾರೆ. ಅದು ಕೋರ್ಟಲ್ಲಿ ಅದ್ರ ಅಡ್ವರ್ಸ್ ಆಗ್ಯದ ಅಂತ ಹೇಳ್ತಾರೆ. ನನ್ನ ಹತ್ರ ಅದು ಪೇಪರ್ಗಳಿಲ್ಲ. ಅದು ಆಗಬಾರ್ದಿತ್ತು. ನೋಡಿ ಡಿಟೇಲಾಗಿ ನೋಡಿ, ನಾ ಹೇಳಿಲ್ಲ ಅಂದರೂ ನಮ್ಮ ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅವೆಲ್ಲ ಪೇಪರ್ಸ್ಗಳನ್ನು ನಮ್ಮ ಪಕ್ಷದವ್ರಿಗೆ ಕೊಡ್ತೀನಿ. ಕಾಂಗ್ರೆಸ್ಸು ಅಧಿಕಾರದಲ್ಲಿ ಇಲ್ಲಿ ರಾಜ್ಯದಲ್ಲಿ ಬಂದ ತಡನೇ ಹಗರಣಗಳಿಗೆ ಶುರುವಾಯಿತಲ್ಲ ಅಲ್ರಿ. ಅದನ್ನು ನೀವು ಜನ ಯೋಚನೆ ಮಾಡಬೇಕು. ಎಂದಾದರೂ ನೀವು ನೋಡಿರಿ. ಈಗ ನೋಡಿರಿ 10 ವರ್ಷ ಆಯಿತು ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ನಡೆಸೋರು. ನೀವು ಒಂದು ಇನ್ಸಿಡೆಂಟ್ ಕೇಳಿರ? ಇವ್ರದ್ದು ಹುಟ್ಟು ಜನ್ಮದ ಅಲ್ಲಿನೂ ಕೂಡ ಕೇಂದ್ರದಲ್ಲಿ ತಾವೇ ಮಂತ್ರಿಗಳು 60-65 ವರ್ಷಗಳ ಮಂತ್ರಿ ಇದ್ದಾಗ ಅಲ್ಲಿ ದಿವಸ ಪೇಪರ್ ಓದೋದು ಬರೀ ಹಗರಣಗಳ ಪ್ರತಿಯೊಬ್ಬ ಮಂತ್ರಿದು ಬರೀ ಹಗರಣಗಳಾದವು. ಆದರೆ ಅದನ್ನೇ ಇವರು ಆ ಚಾಳಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದೇ ಚಾಳಿಯನ್ನು ಎತ್ತಿ ಹಿಡ್ಕೊಂಡಾರ. ಅದಕ್ಕಾಗಿ ಇಲ್ಲಿನೂ 100-200 ಇಂಥ ಅವ್ಯವಹಾರಗಳ ವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಆಗ್ಯದ. ನೋಡಿರಿ ಎಂಥ ನಾಚಿಕೆಗೇಡಿ ಜನ ಇವರು. ಇವತ್ತು ನೋಡಿರಿ 1 ವರ್ಷ ಆದರೂ ಒಂದು ಅಭಿವೃದ್ಧಿ ಕೆಲಸಗಳು ಕೂಡ ಇಲ್ಲ. ಇದು ನಾಚಿಕೆ ಬರೋದಿಲ್ಲೇನ್ರಿ ಅವ್ರಿಗೆ? ಹೇಳ್ರಿ ನೋಡೋಣ. ಎಲ್ಲ ರೊಕ್ಕ ಒಯ್ದು ಗ್ಯಾರಂಟಿಗೆ ಹಾಕಿದ್ರಿ. ಅಲ್ಲಯ್ಯ, ನಿಮ್ಗೆ ತಾಕತ್ತಿಲ್ಲ ಇದ್ರ ಕೊಡೋದಂದ್ರೆ ಗ್ಯಾರಂಟಿ ಈ ಹೊಲೆಯರ ಮೇಲೆ ಮಾದ್ರ ಮೇಲೆ ಇರ್ತದೆ. ದಲಿತರ ರೊಕ್ಕ ಸಹಿತ ನುಂಗಿ ಕೂತಿರಪ್ಪ 1 ವರ್ಷದಿಂದ. ಏನೂ ಅಭಿವೃದ್ಧಿ ಇಲ್ಲ. ಅವಕ್ಕೆ ಬೋರ್ ಹತ್ತು ಬರ್ತಾವೆ, ಬಾವಿ ಹತ್ತು ಬರ್ತಾವೆ, ನಮ್ಮ ಹತ್ರ ಚಿಂತೆ ಮಾಡ್ತಾರೆ. ಆದರೆ ಅದಕ್ಕೂ ಸಹಿತ ಕತ್ತರಿ ಹಾಕಿದ್ರಲ್ಲ ಅಂತ ಹೇಳಿ ನಾನು ಈ ಸರ್ಕಾರ ಕತ್ತರಿ ಹಾಕಿದ್ರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಪ್ಪ, ವಿಮಾನ ನಿಲ್ದಾಣ 99% ಎಲ್ಲ ಕಂಪ್ಲೀಟ್ ಕೆಲಸ ಮುಗಿದದ. ಈಗ ನಿಂತದ್ದೆಲ್ಲ ಅಂದರೆ ಫೈರ್ ಫೈಟರ್ ಸಲುವಾಗಿ. ಆ ಫೈರ್ ಫೈಟರ್ ಬರೋದು ಬೇರೆ ಕಂಟ್ರಿಯಿಂದ ಬರ್ತದೆ. ಅದು ಬಂದ ಮೇಲೆ ತಕ್ಷಣ ಯಾವುದೂ ತಡವಾದರೆ ನಮ್ಮ ಮಂತ್ರಿಗಳು ಮೊನ್ನೆ ಬರೋದು ನಮ್ಮ ವೆಂಕಯ್ಯ ನಾಯ್ಡು ಅದಾನ, ಅವ್ರ ತಂದೆ ನಾನು ಭಾಳ ಸ್ನೇಹಿತ. ಅವ್ರಿಗೆ ಹೇಳಿ ಬಂದೀನಿ, ಇಲ್ಲ ಅದನ್ನು ನಾವು ಜಲ್ದಿ ಬಂದು ಓಪನ್ ಮಾಡ್ತೀನಿ ಅಂತ ಹೇಳ. ಕಾಡ್ರಪ್ಪ ಸುಮ್ಮನೆ ದೂರ ಇರಿ, ಏನು ಮಾಡ್ತೀರಿ? ಸಂಘಟನೆ ಅಂತೂ ಸಾಕಷ್ಟು ಅದ, ಇಲ್ಲ ಅಂತಲ್ಲ. ಆದರೆ ಇವೆಲ್ಲ ಕಲೆ ಹಾಕೋದು ಅವ್ರಿಗೆ ಹೇಳೋದು ಅದು ಜೀವನ ನಾನು ಮಾಡಿಲ್ಲ ಅಂತ ಹೇಳಲಿಕ್ಕೆ. ಕೇಂದ್ರ ಸಚಿವ ಸ್ಥಾನವನ್ನು ಮತ್ತೆ ನೋಡ್ರಿ, ಅಲ್ರಿ, ನನಗೆ ಮಂತ್ರಿಕಿದು ಅವಶ್ಯಕತೆ ಇಲ್ಲ. ನನಗೆ ಅವಶ್ಯಕತೆ ಇರೋದು ಜನರದು. ಆದರೆ ಜನ ಏನು, ನಾವು ವಾಪಸ್ ಬಂದ ಮೇಲೆ ಹಳಿ ಅಂತೂ ಉಳಿದ್ರು. ನಾವು ಮೊದಲೇ ಹೇಳಿದ್ದೆವು ನಿಮಗೆ, ದಲಿತರು ವಿರೋಧಿ ಅದ, ಈ ಪಕ್ಷ ಸೇರಬಾರ್ದು ಅನ್ನೋದು. ಭಾಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು. ಆದರೆ ನನ್ನ ಸಲುವಾಗಿಲ್ಲ, ಜನರ ಒತ್ತಡ ಮಾತ್ರ ಆದ. ನೀವು ಯಾವುದೇ ಪರಿಸ್ಥಿತಿ ನೋಡಿರಿ, ಎಂಥ ಅನ್ಯಾಯನೋ ನ್ಯಾಯ ಹೇಳ್ರಿ. ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ, ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದವ. 7 ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ ಕಾಸ್ಟ್ನವ್ರು ಆದ್ರಪ್ಪ. ಅಂದರೆ ಇವರೇನು ಈ ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ. ಅದಕ್ಕೆ ತುಂಬ ಅದ್ರ ಬಗ್ಗೆ ನನಗಂತೂ ಮನಸ್ಸಿಗೆ ನೋವಾದಪ್ಪ. ಇಷ್ಟು ಮಾತ್ರ ಹೇಳಬೇಕು.